ದೇಶದ ಪ್ರತಿಷ್ಠಿತ ರಕ್ಷಣಾ ಯೋಜನೆಗಳಲ್ಲಿ ಕಾರವಾರದ ಸೀ ಬರ್ಡ್ ನೌಕಾನೆಲೆ ಯೋಜನೆಯೂ ಕೂಡ ಒಂದು. ಏಷ್ಯಾ ಖಂಡದಲ್ಲಿ ಅತಿ ದೊಡ್ಡ ರಕ್ಷಣಾ ಯೋಜನೆ ಎನ್ನುವ ಹೆಗ್ಗಳಿಕೆ ಪಡೆದಿರುವ ಈ ಯೋಜನೆಗಾಗಿ ಸಾವಿರಾರು ಜನ ತಮ್ಮ ಸರ್ವಸ್ವವನ್ನು ತ್ಯಾಗ ಮಾಡಿದ್ದಾರೆ. ಆದರೆ ಈಗ ಪರಿಹಾರ ಹಂಚಿಕೆ ವಿಚಾರವಾಗಿ ಚುನಾವಣೆ ಸಂದರ್ಭದಲ್ಲಿ ರಾಜಕೀಯ ಪಕ್ಷಗಳಿಗೆ ಪ್ರಚಾರದ ವಸ್ತುವಾಗಿದೆ. ಈ ಬಗ್ಗೆ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಕದಂಬ ನೌಕಾನೆಲೆ ದೇಶ ಮಾತ್ರವಲ್ಲದೆ ಏಷ್ಯಾದ ಅತಿ ದೊಡ್ಡ ನೌಕಾನೆಲೆ ಎಂಬ ಹೆಗ್ಗಳಿಕೆಯನ್ನ ಪಡೆದ ಯೋಜನೆ. ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ ತಾಲೂಕಿನ ಅರಗ ಗ್ರಾಮದಲ್ಲಿ ನಿರ್ಮಾಣವಾದ ಕದಂಬ ನೌಕಾನೆಲೆಗೆ ಸಾವಿರಾರು ಜನರು ತಮ್ಮ ಭೂಮಿಯನ್ನ ನೀಡಿ ನಿರಾಶ್ರಿತರಾಗಿದ್ರು. 1999ರಲ್ಲಿ ಪ್ರಾರಂಭವಾದ ಕದಂಬ ನೌಕಾನೆಲೆಗೆ 30 ವರ್ಷವಾಗುತ್ತಾ ಬಂದರೂ ಭೂಮಿ ನೀಡಿ ನಿರಾಶ್ರಿತರಾದವರಿಗೆ ಮಾತ್ರ ಸೂಕ್ತ ಪರಿಹಾರವನ್ನ ನೀಡದೆ ಪರದಾಡುವಂತೆ ಸರ್ಕಾರಗಳು ಮಾಡಿದ್ವು. ಆದರೆ ಕಳೆದ ವರ್ಷ ಕೇಂದ್ರ ಸರ್ಕಾರ ನಿರಾಶ್ರಿತರಿಗೆ ನೀಡಬೇಕಿದ್ದ ಎಲ್ಲಾ ಪರಿಹಾರವನ್ನ ನೀಡಿದ್ದು ಸ್ವತಃ ಕೇಂದ್ರ ರಕ್ಷಣಾ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರೇ 2927 ನಿರಾಶ್ರಿತರಿಗೆ 583.63 ಕೋಟಿ ಪರಿಹಾರ ಹಣವನ್ನ ನೀಡಿದ್ರು. ಬಿಜೆಪಿ ಇದನ್ನೇ ಪ್ರಚಾರ ವಸ್ತುವನ್ನಾಗಿ ಮಾಡಿಕೊಂಡಿದೆ. ಬಿಜೆಪಿ ಅಭ್ಯರ್ಥಿ ಅನಂತಕುಮಾರ್ ಹೆಗಡೆ ಹಾಗೂ ಬಿಜೆಪಿ ನಾಯಕರು ನಿರಾಶ್ರಿತರಿಗೆ ಪರಿಹಾರ ಹಣವನ್ನ ತಮ್ಮ ಸರ್ಕಾರವೇ ನೀಡಿದ್ದು ಅಂತ ಪ್ರಚಾರ ನಡೆಸುತ್ತಿದ್ದಾರೆ. ಆದರೆ ಬಿಜೆಪಿಯ ನಡೆ ಕಾಂಗ್ರೆಸ್ ನಾಯಕರುಗಳಿಗೆ ಕೆಣಕುವಂತೆ ಮಾಡಿದೆ. ನಿರಾಶ್ರಿತರಿಗೆ ಕಡಿಮೆ ಪರಿಹಾರ ಹಣ ನೀಡಿದಾಗ ತಾವು ಸುಪ್ರೀಂ ಮೊರೆ ಹೋಗಿದ್ವಿ. ಅದರಂತೆ ನ್ಯಾಯಾಲಯದ ಆದೇಶವನ್ನ ರಕ್ಷಣಾ ಇಲಾಖೆ ಪಾಲಿಸಿ ನಿರಾಶ್ರಿತರಿಗೆ ಪರಿಹಾರ ಹಣ ಬಿಡುಗಡೆ ಮಾಡಿದೆ. ಇದರಲ್ಲಿ ಬಿಜೆಪಿ ಸಾಧನೆ ಏನೂ ಇಲ್ಲ ಎಂಬುದು ಕಾಂಗ್ರೆಸ್ನ ವಾದವಾಗಿದೆ. ಈಗ ನಿರಾಶ್ರಿತರ ಬಗ್ಗೆ ಅವರು ಮಾತಾಡ್ತಾರೆ, ತಾವು ತಗೊಂಡ್ಬಂದೇವೆ ಹಣ ಅಂತ ಹೇಳ್ಕೊಂಡು. ನಾವು ಅದಕ್ಕೆ ನಿರಾಶ್ರಿತರ ಇದಕ್ಕೆ ನಾವು ಕೋರ್ಟಿಗೆ ಹೋಗ್ಕೊಂಡು ನಾವು ಅದನ್ನ ಕೋರ್ಟಿನ ಡೈರೆಕ್ಷನ್ ಕೊಟ್ಟಿದ್ವಿ, ಅವ್ರು ಹಣ ಕೊಟ್ಟಿದ್ರು ಅಂತ ಹೇಳ್ತಾರೆ. ಇನ್ನು ಸುಮಾರು 4400 ಕುಟುಂಬಗಳು ಕದಂಬ ನೌಕಾನೆಲೆ ಸ್ಥಾಪನೆಗಾಗಿ ಭೂಮಿಯನ್ನ ನೀಡಿ ನಿರಾಶ್ರಿತರಾಗಿದ್ದು ಪರಿಹಾರ ಹಣಕ್ಕಾಗಿ ಹಲವಾರು ವರ್ಷ ಕಾಯುವ ಸ್ಥಿತಿ ನಿರ್ಮಾಣವಾಗಿದೆ. ರಕ್ಷಣಾ ಇಲಾಖೆ ಗುಂಟೆಗೆ ಕೇವಲ 150 ರೂಪಾಯಿ ನೀಡಿ ಕೈ ತೊಳೆದುಕೊಂಡಿತ್ತು. ಇದನ್ನ ಪ್ರಶ್ನಿಸಿ ನಿರಾಶ್ರಿತರು ಕೋರ್ಟ್ ಮೊರೆ ಹೋಗಿದ್ರು. ಪರಿಣಾಮ ಗುಂಟೆಗೆ 11,500 ರೂಪಾಯಿ ಕೊಡುವಂತೆ ಕೋರ್ಟ್ ಆದೇಶ ಹೊರಡಿಸಿತ್ತು. ಮಾಜಿ ಶಾಸಕ ಸತೀಶ್ ಸೈಲ್ ನೇತೃತ್ವದಲ್ಲಿ ಹೆಚ್ಚಿನ ಪರಿಹಾರಕ್ಕಾಗಿ ಪ್ರಯತ್ನ ಮಾಡಲಾಗಿತ್ತು. ಆದ್ರೀಗ ಬಿಜೆಪಿ ತಾನೇ ಪರಿಹಾರ ಕೊಟ್ಟಿದ್ದು ಅಂತ ಜಂಬ ಕಚ್ಕೊಳ್ತಿದೆ ಅಂತ ಕಾಂಗ್ರೆಸ್ಸಿಗರು ಕಿಡಿಕಾರಿದ್ದಾರೆ. ಕಾರವಾರದ ನೌಕಾನೆಲೆ ನಿರಾಶ್ರಿತರಿಗೆ ಪರಿಹಾರ ಕೊಡಿಸುವಂತ ಕಾರ್ಯ ನಮ್ಮ ನಿರ್ಮಲಾ ಸೀತಾರಾಮನ್ ಅವರು ರಕ್ಷಣಾ ಸಚಿವರಿದ್ದಂತಹ ಸಂದರ್ಭದಲ್ಲಿ ಅವರು ಚೆಕ್ ವಿತರಿಸಿದ್ದಾರೆ. ಇದನ್ನ ಕಾಂಗ್ರೆಸ್ಸಿನವರು ನಾವು ಮಾಡಿರತಕ್ಕಂತ ಕೆಲಸ ಬಿಜೆಪಿಯವರು ರಾಜಕೀಯ ಲಾಭವನ್ನು ಪಡಿತಾ ಇದ್ದಾರೆ ಅನ್ನುವಂತ ಆಪಾದನೆಯನ್ನು ಅವರು ಮಾಡ್ತಾ ಇದ್ದಾರೆ. ಒಟ್ನಲ್ಲಿ ಕಾರವಾರದಲ್ಲಿ ಪರಿಹಾರ ಪೊಲಿಟಿಕ್ಸ್ ಜೋರಾಗಿ ನಡೀತಿದೆ. ಆದ್ರೆ ಮತದಾರ ಯಾರ ಕೈ ಹಿಡಿತಾನೆ ಕಾದು ನೋಡ್ಬೇಕಿದೆ. ಕ್ಯಾಮರಾಮನ್ ಶಶಿಧರ್ ಜೊತೆ ಪ್ರಶಾಂತ್ ಮಹಲೆ, TV5 ಕಾರವಾರ.